ಆದ್ಯತೆ ನೀಡಲೇಬೇಕು. ಉತ್ತರ ಕರ್ನಾಟಕ ವಿಶೇಷ ಆದ್ಯತೆ ನೀಡಲೇಬೇಕು. ಮಂಜುಂಡಪ್ಪ ವರದಿ ಜಾರಿ ಆಗಲೇಬೇಕು. ಕನ್ನಡ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡುವ ಸಂಬಂಧ ಕಾಯ್ದೆಯನ್ನ ರೂಪಿಸಿ ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಕರ್ನಾಟಕದಲ್ಲಿ ಕುಸಿಯುತ್ತಿರುವ ಕನ್ನಡದ ಉದ್ಯೋಗಿಗಳ ಪ್ರಮಾಣ ಜಾಸ್ತಿಯಾಗಿದ್ದು, ಸಿ ಮತ್ತು ಡಿ ದರ್ಜೆಯ ಕೆಲಸ 100% ಕನ್ನಡಿಗರಿಗೆ ಸಿಗುವಂತಾಗಬೇಕು. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗಾಗಿ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಎಂದು ಪ್ರತಿಭಟನೆ ನಡೆಸಲಾಯಿತು. ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಗಾಂಧಿ ವೃತ್ತ ಹಾಗೂ ಅಂಬೇಡ್ಕರ್ ಸರ್ಕಲ್ದಿಂದ ಮೆರವಣಿಗೆಯ ಮೂಲಕ ಆಗಮಿಸಿ ಕನ್ನಡಿಗರಿಗೆ ಉದ್ಯೋಗದ ಮೀಸಲಾತಿ ಒದಗಿಸಬೇಕು. ಎಲ್ಲಾ ಖಾಸಗಿ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ದರ್ಜೆಯ 100% ಹುದ್ದೆಗಳು ಕನ್ನಡಿಗರಿಗೆ ಮೀಸಲಿಡಬೇಕು. ಎಲ್ಲಾ ಖಾಸಗಿಗಳ ಸಂಸ್ಥೆಗಳ ಇತರ ಹುದ್ದೆಗಳಲ್ಲಿ 80% ಹುದ್ದೆಗಳನ್ನು ಕನ್ನಡಿಗರಿಗೆ ಮೀಸಲಿಡಬೇಕು. 15 ವರ್ಷಗಳ ಕಾಲ ಕರ್ನಾಟಕದಲ್ಲಿ ನೆಲೆಸಿರುವವರನ್ನ ಕನ್ನಡಿಗರೆಂದು ಪರಿಗಣಿಸುವ ನಿಯಮವಿದೆ. ಇವರಿಗೆ ಕಡ್ಡಾಯವಾಗಿ ಕನ್ನಡ ಬರವಣಿಗೆಯ ಪರೀಕ್ಷೆಯನ್ನ ನೀಡಿ ಅದರಲ್ಲಿ ಉತ್ತೀರ್ಣರಾದವರನ್ನ ಮಾತ್ರ ಕನ್ನಡಿಗರೆಂದು ಪರಿಗಣಿಸಬೇಕು. ನಿಯಮಾವಳಿಯ ಪಾಲಿಸದ ಸಂಸ್ಥೆಗಳಿಗೆ ನೀಡಿರುವ ಮಾನ್ಯತೆ ರದ್ದುಗೊಳಿಸಿ ಮತ್ತು ಅವುಗಳಿಗೆ ಭೂಮಿ ನೀಡಲಾಗಿದ್ದರೆ ಹಿಂದಕ್ಕೆ ಪಡೆಯುವ ಮತ್ತು ಆ ಸಂಸ್ಥೆಗಳಿಗೆ ನೀಡಿರುವ ಎಲ್ಲ ಸವಲತ್ತುಗಳನ್ನು ಹಿಂದಕ್ಕೆ ಪಡೆಯುವ ನಿಯಮವನ್ನು ರೂಪಿಸಬೇಕು. ನಿಯಮಾವಳಿ ಪಾಲಿಸದ ಸಂಸ್ಥೆಗಳಿಗೆ ದಂಡ ವಿಧಿಸಬೇಕು ಮತ್ತು ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಕರವೇ ರಾಜ್ಯ ಉಪಾಧ್ಯಕ್ಷ ಎಂಸಿ ಮುಲ್ಲಾ, ಜಿಲ್ಲಾಧ್ಯಕ್ಷ ಶ್ರೀಶೈಲ್ ಮುಳಜಿ, ವಕೀಲರು ಹಾಗೂ ತಾಲೂಕು ಅಧ್ಯಕ್ಷರು ಕರವೇ ಬಾಳು ಮುಳಜಿ ಶಿರಶ್ಯಾಡ ಮತ್ತು ರವಿಕುಮಾರ್ ಹಾರ್ಗೋರ್, ಕರ್ವೆ ಅಧ್ಯಕ್ಷರು ಜಳಕಿ ವಲಯ ಇವರು ಮಾತನಾಡಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನಾವೆಲ್ಲರೂ ಕನ್ನಡಿಗರು ಒಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು. ಸರ್ಕಾರ ಕನ್ನಡಿಗರಿಗೆ ಉದ್ಯಮಗಳನ್ನು ಸೃಷ್ಟಿಸಬೇಕು. ನಾವು ದಿನನಿತ್ಯ ಕನ್ನಡದಲ್ಲಿ ವ್ಯವಹರಿಸುವುದು ಪ್ರೀತಿಯ ವಿಷಯವಾಗಿದೆ. ಕರ್ನಾಟಕದಲ್ಲಿ ಎಲ್ಲ ಮಳಿಗೆಗಳಿಗೆ ಕನ್ನಡ ಬೋರ್ಡ್ಗಳನ್ನು ಹಾಕುವಂತೆ ನಿಯಮ ಪಾಲಿಸಬೇಕು ಎಂದರು. ಇನ್ನು ಇದೇ ಸಮಯದಲ್ಲಿ ಕರ್ವೆ ಉಪಾಧ್ಯಕ್ಷ ಪ್ರಕಾಶ್ ಬಿರಾದರ್ ಮಾತನಾಡಿ, ನಮ್ಮ ಕನ್ನಡಿಗರಿಗೆ ಶೇಕಡಾವಾರು ಮೀಸಲಾತಿ ಕೊಡಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗುವಂತಾಗಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರದ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಈ ಪ್ರತಿಭಟನೆ ಉಗ್ರ ರೂಪ ತಾಳಬಹುದು. ಮುಂದಿನ ದಿನಮಾನಗಳಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ನಡೆಸುವಂತಹ ಸಂದರ್ಭ ಬಂದರೂ ಬರಬಹುದು. ಆದ ಕಾರಣ ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸಬೇಕು ಎಂದು ಹೇಳಿದರು. ಇನ್ನು ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಜರಿದ್ದರು. ಇಂದು ರಾಜ್ಯ ಘಟಕದ ಕರೆ ನಿಮಿತ್ತ ಅಧ್ಯಕ್ಷರಾದ ನಾರಾಯಣಗೌಡರು ಕರೆ ನಿಮಿತ್ತ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಮುತ್ತಿಗೆ ಹಾಕಿ ಒಂದು ಮನವಿ ಪತ್ರದ ಸಾರಾಂಶ ಸರೋಜಿನಿ ಮಹಿಷಿ ವರದಿಯ ಒಂದು ಕನ್ನಡಿಗರ ಉದ್ಯೋಗದ ಶೇಕಡಾವಾರು ಮೀಸಲಾತಿ ಹೆಚ್ಚಳಿಕೆಯ ಪ್ರಮಾಣವನ್ನು ಬೇಕು ಅಂತೇಳೋದೊಂದು ಬೇಡಿಕೆಗೆ ಒಂದು ಕೊಟ್ಟಂಥ ಮನವಿ ಪತ್ರ. ಅವರು ಸಾಂಕೇತಿಕವಾಗಿ ಯಾಕೆ ಕೊಡತ್ತಾರಂದ್ರೆ ಒಂದು 30 ಜಿಲ್ಲೆಗೂ ಒಂದು ಸಾಂಕೇತಿಕವಾಗಿ ಕೊಟ್ಟು ಆ ಸಾಂಕೇತಿಕ ಮೂಲಕನೇ ಒಂದು ಅವರ ಒಂದು ಬೇಡಿಕೆ ಸ್ಪಂದನೆ ಮಾಡಿದಾರಪ್ಪ ಅಂದ್ರೆ ಅದು ಸಾಂಕೇತಿಕವಾಗಿಯೇ ಉಳಿತದೆ. ಮತ್ತು ಇವರು ಸಾಂಕೇತಿಕವಾಗಿ ಕೊಟ್ಟರು ಯಾವುದೇ ನಮ್ಮ ಅಧಿಕಾರಿಗಳಾಗಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಲಿ, ಅದು ಇನ್ನಿತರ ಯಾರಾದರೂ ಜವಾಬ್ದಾರಿತ ಉನ್ನತ ಅಧಿಕಾರಿಗಳು ಈ ಮನವಿ ಒಂದು ಸ್ಪಂದನೆ ಮಾಡದೆ ಒಂದು ಧಿಕ್ಕಾರ ಮಾಡಿದ್ರಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೂ ಒಂದು ಪಾದಯಾತ್ರೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವ ಮೂಲಕ ತದನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಸಾಯಂಕಾಲ 5 ಗಂಟೆವರೆಗೂ ನಾವು ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಧರಣಿ ಸತ್ಯಾಗ್ರಹದ ಉದ್ದೇಶ ಇಷ್ಟೇ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಈ ರಾಜ್ಯದಲ್ಲಿ ಜಾರಿ ಮಾಡಬೇಕು, ಈ ರಾಜ್ಯದಲ್ಲಿ ಕಾನೂನನ್ನು ಜಾರಿ ಮಾಡಬೇಕು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿದ್ರೆ ಕನ್ನಡಿಗರಲ್ಲಿ ಸಿ ಮತ್ತು ಡಿ ದರ್ಜೆ ನೌಕರು 100ಕ್ಕೆ 100% ಕನ್ನಡಿಗರು ತಗೋಬೇಕು ಮತ್ತು ಎ ಮತ್ತು ಬಿ ಅಲ್ಲೇ 100ಕ್ಕೆ 80% ಕನ್ನಡಿಗರಿಗೆ ತಗೋಬೇಕಂತೇಳಿ ವರದಿಯಲ್ಲಿದೆ.
ಆ ರೀತಿ ಆ ಮೂಲಕ ರಾಜ್ಯಾಧ್ಯಕ್ಷರ ಒಂದು ದಿನದ ಧರಣಿ ಮೂಲಕ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೇವೆ. ತದನಂತರ ಇದು ರಾಜ್ಯಾಧ್ಯಕ್ಷರು ಮತ್ತು ನಮ್ಮೆಲ್ಲ ರಾಜ್ಯ ನಾಯಕರು ಮತ್ತು ನಮ್ಮೆಲ್ಲ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ತಾಲೂಕು ಪದಾಧಿಕಾರಿಗಳು ಇವತ್ತೆಲ್ಲರ ನೇತೃತ್ವದಲ್ಲಿ ನಾವೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಏನು ಒಂದು ಕರ್ನಾಟಕದಲ್ಲಿ ಇವತ್ತು ನಮ್ಮ ಅನೇಕ ಕಂಪನಿಗಳು ಇವತ್ತು ನಮ್ಮ ನೆಲದಲ್ಲಿ ಬಂದು ಉದ್ಯೋಗವನ್ನು ನೆಲೆಸಿ ಇವತ್ತು ನಮ್ಮ ನೆಲ ಬಳಸಿಕೊಂಡು ಅವರ ರಾಜ್ಯದಿಂದ ಉದ್ಯೋಗವನ್ನು ನಮ್ಮ ರಾಜ್ಯದಲ್ಲಿ ಒಟ್ಟು ನಮ್ಮ ರಾಜ್ಯದ ಯುವಕರಿಗೆ ನಿರುದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಏಕೆಂದರೆ ಇದಕ್ಕೆ ಮೂಲ ನಮ್ಮ ಕನ್ನಡಿಗರು ಒಗ್ಗಟ್ಟು ಅನ್ನೋ ಪ್ರದರ್ಶನ ಕೊರತೆ ಇದೆ. ಈ ಒಂದು ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಿ ಈ ಒಂದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಪದಾಧಿಕಾರಿಗೆ ನಾವು ಒಂದು ಶಕ್ತಿಯಾಗಿ ಅವರ ಒಂದು ಹೋರಾಟಕ್ಕೆ ನಾವೆಲ್ಲ ಇವತ್ತು ಒಂದು ಬೆಂಬಲವನ್ನಾಗಿ ಸೂಚಿಸಿ ಮುಂದಿನ ಯಾವುದೇ ಒಂದು ಉಗ್ರವಾದ ಹೋರಾಟಕ್ಕೂ ನಾವು ರೆಡಿಯಾಗಲು ಅವರಿಗೆ ನಾವು ಶಕ್ತಿ ತುಂಬ ನಾವು ಹಿಂದೆ ನಿಮ್ಮ ಸೈನ್ಯವಾಗಿ ನಾವು ಇರ್ತೀವಿ ಅಂತೇಳಿ ರಾಜ್ಯ ಪದಾಧಿಕಾರಿಗಳು ಜಿಲ್ಲೆಯವರಿಗೂ ನಾವು ಈ ಒಂದು ಧರಣಿ ಸತ್ಯಾಗ್ರಹ ಮುಖಾಂತರ ನಾವು ಇವತ್ತು ಈ ಹೋರಾಟಕ್ಕೆ ಯಾವುದೇ ರೀತಿಯಾದ ಉಗ್ರವಾಗಿ ಹೋರಾಟಕ್ಕೂ ನಾವು ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೀನಿ. ಮುಂದಿನ ಒಂದು ಈ ಹೋರಾಟ ಯಾವ ರೂಪ ಪಡೆದರೂ ನಾವೆಲ್ಲ ಈ ಹೋರಾಟಕ್ಕೆ ನಾವು ಎಲ್ಲ ಕಾರ್ಯಕರ್ತರು ತಯಾರಿದ್ದೀವಿ ಅಂತ ನಮ್ಮ ಒಂದು ಇದರಿಂದ ಒಂದು ಸಂದೇಶವನ್ನು ಹೇಳ್ತಾರೆ ಅನ್ನೋ ಎರಡು ಮಾತು ಮುಟ್ಟೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಮೀಸಲಿಡಬೇಕು. 15 ವರ್ಷ ಕಾಲ ಕರ್ನಾಟಕದಲ್ಲಿ ನೆಲೆಸಿಯವರನ್ನು ಕನ್ನಡಿಗರಿಗೆ ಪರಿಗಣಿಸಬೇಕು. ನಿಯಮವಿದೆ. ಇವರಿಗೆ ಕಡ್ಡಾಯ ಕನ್ನಡ ಬರವಣಿಗೆಯ ಪರೀಕ್ಷೆಯನ್ನು ನೀಡಿ ಅದರಲ್ಲಿ ಉತ್ತೀರ್ಣರಾದವರನ್ನು ಮಾತ್ರ ಕನ್ನಡಿಗರನ್ನು ಪರಿಗಣಿಸಬೇಕು. ನಿಯಮಾವಳಿ ಪಾಲಿಸದ ಸಂಸ್ಥೆಗಳನ್ನು ನೀಡಿರುವ ಮಾನ್ಯತೆ ರದ್ದುಗೊಳಿಸಿ ಅವುಗಳಿಗೆ ಭೂಮಿ ನೀಡಲಾಗಿದ್ದರೆ ಹಿಂದಕ್ಕೆ ಪಡೆಯುವ ಮತ್ತು ಆ ಸಂಸ್ಥೆಗಳು ನೀಡಿರುವ ಎಲ್ಲ ಸವಲತ್ತುಗಳ ಹಿಂದಕ್ಕೆ ಪಡೆಯುವ ನಿಯಮಗಳನ್ನು ರೂಪಿಸಬೇಕು. ನಿಯಮಾವಳಿ ಪಾಲಿಸದ ಸಂಸ್ಥೆಗಳಿಗೆ ದಂಡ ವಿಧಿಸಬೇಕು ಮತ್ತು ಕ್ರಿಮಿನಲ್ ಮೊಕದ್ದಮೆ ಹೊರಡಬೇಕು. ರಾಜ್ಯ ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳಿಗೆ ಕನ್ನಡಿಗರ 100% ಮೀಸಲಾತಿ ನೀಡಬೇಕು. ಕೇಂದ್ರ ಸರ್ಕಾರ ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳಲ್ಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಲ್ಲಿ ಕನ್ನಡಿಗರ 100% ಮೀಸಲಾತಿ ನೀಡಬೇಕು. ಕೇಂದ್ರ ಸರ್ಕಾರ ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳ ಸಿ ಮತ್ತು